ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ರುಚಿಯಲ್ಲಿ ಹೊಸ ಈವ್ನಿಂಗ್ ಸ್ನ್ಯಾಕ್ ಹೇಗೆ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ. ಅಂದ್ರೆ ನಮ್ಮನೆಯಲ್ಲೆಲ್ಲ ನೇಂದ್ರ ಬಾಳೆಹಣ್ಣು ಕಪ್ಪಾಗ್ಬಿಟ್ರೆ ಖಂಡಿತ ಯಾರು ಬಿಸಾಕ್ಬೇಡಿ. ಇದರಿಂದ ಒಂದು ಸೂಪರ್ ಆಗಿರುವಂತಹ ಚೆನ್ನಾಗಿರುವಂತಹ ಒಂದು ಈವ್ನಿಂಗ್ ಸ್ನ್ಯಾಕ್ ರೆಡಿ ಮಾಡ್ಬೋದು. ತುಂಬಾ ಸುಲಭವಾಗಿ ಮಾಡ್ಬೋದು. ಇದು ತಿನ್ನೋದಿಕ್ಕೆಲ್ಲ ಚೆನ್ನಾಗಿರಲ್ಲ, ಆದ್ರಿಂದ ಇದನ್ನ ಈ ರೀತಿ ಮಾಡಿ ತಿಂದು ನೋಡಿ, ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದ್ರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ನೋಡಿ, ಇದಕ್ಕೋಸ್ಕರ ನಾನಿಲ್ಲಿ ಒಂದು ನೇಂದ್ರ ಬಾಳೆಹಣ್ಣು ತಗೊಂಡಿದ್ದೀನಿ. ಅದನ್ನ ಈ ರೀತಿ ಎರಡು ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಚೆನ್ನಾಗಿ ಹಣ್ಣಾಗಿದೆ. ಇದು ತಿನ್ನೋದಿಕ್ಕಂತೂ ಆಗೋದೇ ಇಲ್ಲ, ಯಾಕಂದ್ರೆ ಅದೊಂದು ಟೇಸ್ಟ್ ಇರಲ್ಲ, ತುಂಬಾನೇ ಮೃದು ಆಗಿರುತ್ತೆ. ನೋಡಿ, ಈ ರೀತಿ ಇರುತ್ತೆ. ಇದನ್ನ ಈ ರೀತಿ ನಾನು ಇದ್ರ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಈ ರೆಸಿಪಿ ನಮಗೆ ಈ ಚೆನ್ನಾಗಿ ಹಣ್ಣಾದ ಬಾಳೆಹಣ್ಣು ಮಾತ್ರ ಅಲ್ಲ, ಅಂದ್ರೆ ನಾರ್ಮಲ್ ಆಗಿರುವ ಹಣ್ಣಾದ ಬಾಳೆಹಣ್ಣಲ್ಲಿ, ನೇಂದ್ರ ಬಾಳೆಹಣ್ಣಲ್ಲಿ ಮಾಡ್ಬೋದು. ನೋಡಿ, ಆಮೇಲೆ ಇದನ್ನ ಈ ರೀತಿ ಕಟ್ ಮಾಡಿಬಿಟ್ಟು ಸಣ್ಣಕ್ಕೆ ಪೀಸ್ ಮಾಡಬೇಕು. ನೋಡಿ, ಇದು ಚೆನ್ನಾಗಿ ಹಣ್ಣಾದ ಬಾಳೆಹಣ್ಣಾದ್ರಿಂದ ಇದ್ರನ್ನ ನೋಡಿ ಮಧ್ಯದಲ್ಲಿ ಇದ್ರ ಬೀಜ ಇರುತ್ತೆ. ಇದು ಬೇಡ ಅಂದ್ರೆ ನಮಗೆ ತೆಗಿಬಹುದು. ತುಂಬಾ ಸುಲಭವಾಗಿ ಇದನ್ನ ತೆಗಿಬಹುದು, ಯಾಕಂದ್ರೆ ತುಂಬಾನೇ ಹಣ್ಣಾಗಿದೆ. ಆದ್ರಿಂದ ತುಂಬಾ ಸುಲಭವಾಗಿ, ಅದು ಬೇಡ ಅಂದ್ರೆ ಮಾತ್ರ ತೆಗ್ಬಿಡಿ, ಇಲ್ಲ ಅಂದ್ರೆ ಪರವಾಗಿಲ್ಲ, ಅದೇ ರೀತಿ ನಿಮಗೆ ಕಟ್ ಮಾಡ್ಬೋದು, ತುಂಡು ಮಾಡ್ಬೋದು. ನೋಡಿ, ಈ ರೀತಿ ಮಾಡ್ಬಿಟ್ಟು ಇದನ್ನ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸಣ್ಣ ಸಣ್ಣ ತುಂಡು ಮಾಡಿಟ್ಕೊಳ್ಳಿ. ತುಂಬಾನೇ ನೋಡಿ ಜಾಸ್ತಿ ಹಣ್ಣಾಗ್ಬಿಟ್ಟಿದೆ ಇದು. ನೋಡಿ, ಮುಟ್ಟುವಾಗ್ಲೇ ತುಂಬಾನೇ ಮೃದು ಆಗಿದೆ. ನೋಡಿ, ಅಂದ್ರೆ ಈ ರೆಸಿಪಿಗಂತೂ ಇದು ಸೂಪರ್ ಆಗಿರುತ್ತೆ. ಇಷ್ಟು ಹಣ್ಣಾದಂತಹ ನೇಂದ್ರ ಬಾಳೆಹಣ್ಣು ಯಾವತ್ತೂ ಇನ್ನು ಬಿಸಾಡ್ಬೇಡಿ, ಯಾಕಂದ್ರೆ ಈ ರೆಸಿಪಿ ಅಷ್ಟೊಂದು ಟೇಸ್ಟಿ ಆಗಿರುತ್ತೆ. ಖಂಡಿತ ಮಿಸ್ ಮಾಡ್ಬೇಡಿ. ನೋಡಿ, ಇವಾಗ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೊಂದು ಸೈಡ್ ಅಲ್ಲಿ ಇಟ್ಬಿಡಿ. ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡ್ತಾ ಇದ್ದೀನಿ. ಮೊದಲು ಅದಕ್ಕೆ ನಾನು 1 ಕಪ್ ಅವಲಕ್ಕಿ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಪೇಪರ್ ಅವಲಕ್ಕಿ ತಗೊಂಡಿರೋದು. ಅವಲಕ್ಕಿ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ, ನೋಡಿ, ಪೇಪರ್ ಅವಲಕ್ಕಿ ತಗೊಂಡಿರೋದು, ಇದನ್ನ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಅಂದ್ರೆ ನಾವು ನಾರ್ಮಲ್ ರೋಸ್ಟ್ ಮಾಡೋ ಗೊತ್ತು, ಅದನ್ನ ಮುಟ್ಟುವಾಗ ಹುಡಿ ಹುಡಿ ಆಗೋ ತರ ರೋಸ್ಟ್ ಮಾಡಬೇಕು. ನೋಡಿ, ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ. ನಾನು ಫ್ಲೇಮ್ ಆಫ್ ಮಾಡಿಟ್ಟಿದ್ದೀನಿ. ನೋಡಿ, ಈ ರೀತಿ ಇದೆ. ನೋಡಿ, ಇವಾಗ ಚೆನ್ನಾಗಿ ಬಿಸಿ ಇದೆ. ನೋಡಿ, ಮುಟ್ಟುವಾಗ ಈ ರೀತಿ ಹುಡಿ ಹುಡಿ ಆಗ್ಬೇಕು. ನೋಡಿ, ಈ ರೀತಿ ಆಗ್ಬೇಕು. ಇಷ್ಟ ಆದ್ರೆ ಸಾಕು. ನೆಕ್ಸ್ಟ್ ಇದನ್ನೊಂದು ಬೌಲಿಗೆ ಹಾಕ್ತಾ ಇದ್ದೀನಿ. ಬೌಲಿಗೆ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ, ಯಾಕಂದ್ರೆ ಇವಾಗ ಬಿಸಿ ಬಿಸಿ ಇದೆ. ಸ್ವಲ್ಪ ಆರಿದ್ಮೇಲೆ ಇದನ್ನ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಫೈನ್ ಆದೊಂದು ಹುಡಿ ಮಾಡಿ ತರ್ತೀನಿ ನಾನು. ನೋಡಿ, ಇವಾಗ ಅವಲಕ್ಕಿ ಹುಡಿ ಇಲ್ಲಿ ರೆಡಿ ಆಗಿದೆ. 1 ಕಪ್ ಅವಲಕ್ಕಿಯಲ್ಲಿ ಇಷ್ಟು ಹುಡಿ ಸಿಕ್ಕಿದೆ. ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ. ನಾನು ಅದೇ ಪ್ಯಾನ್ ಉಪಯೋಗಿಸ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಮೊದಲು 2 ಸ್ಪೂನ್ ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕ್ಬಿಟ್ಟು ಇದಕ್ಕೆ ನಾನು ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ತಾ ಇದ್ದೀನಿ. ನಿಮ್ಗೆ ಯಾವುದೇ ಡ್ರೈ ಫ್ರೂಟ್ಸ್ ಬೇಕಿದ್ರು ಇದಕ್ಕೆ ಸೇರಿಸಬಹುದು. ನೋಡಿ, ಇದೆಲ್ಲ ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಇದಕ್ಕೆ ನಾವು ಆವಾಗ ಕಟ್ ಮಾಡಿಟ್ಟಂತಹ ನೇಂದ್ರ ಬಾಳೆಹಣ್ಣು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಬೇಕು. ಅಂದ್ರೆ ಇದು ಚೆನ್ನಾಗಿ ಹಣ್ಣಾದ ಬಾಳೆಹಣ್ಣಾದ್ರಿಂದ ಇದು ಬೇಗ ಇದು ಏನಂದ್ರೆ ಮೃದು ಇರುವ ಕಾರಣ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ, ಜಜ್ಜಿ ಆಗುತ್ತೆ. ಆ ರೀತಿ ಮಾಡ್ಬೇಕು. ನೋಡಿ, ಚೆನ್ನಾಗಿ ಬೇಯ್ಬೇಕದು. ನೋಡಿ, ಈ ರೀತಿ ಮಾಡ್ಬಿಟ್ರೆ ಆಯ್ತು. ನೋಡಿ, ಇವಾಗ ಚೆನ್ನಾಗಿ ನೋಡಿ ಬೆಂದು, ನೋಡಿ ಚೆನ್ನಾಗಿ ಅದನ್ನ ಸ್ಮ್ಯಾಶ್ ಮಾಡೋದಿಕ್ಕಾಗುತ್ತೆ. ಈ ರೀತಿ ಮಾಡ್ಬೇಕು. ಈ ರೀತಿ ಆದ್ಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ತೆಂಗಿನ ತುರಿನು ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ರೋಸ್ಟ್ ಆಗ್ಲಿ. ಅಷ್ಟು ಹೊತ್ತು ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡಿಬಿಡಿ, ಇಲ್ಲಾಂದ್ರೆ ನೇಂದ್ರ ಬಾಳೆಹಣ್ಣೆಲ್ಲ ಇದ್ದ ಕಾರಣ ಬೇಗ ತಳ ಹಿಡಿಯುವ ಚಾನ್ಸ್ ಇರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಆಗಿದೆ. ಇವಾಗ ನೇಂದ್ರ ಬಾಳೆಹಣ್ಣು ಮತ್ತು ನಮ್ಮ ತೆಂಗಿನ ತುರಿ ಮಿಕ್ಸ್ ಆಗ್ತಾ ಇದೆ. ಇನ್ನು ಅದಕ್ಕೆ ನಾವು ಆವಾಗ ರೆಡಿ ಮಾಡಿಟ್ಟಂತಹ ಅವಲಕ್ಕಿ ಹುಡಿ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿ, ಒಮ್ಮೆಲೆ ಹಾಕಿ ಮಿಕ್ಸ್ ಮಾಡಬೇಡಿ. ನಮ್ಗೆ ಎಷ್ಟು ಬೇಕೋ ಆ ತರ ನೋಡಿ ಮಾಡ್ಬೋದು ನಮಗೆ. ನೋಡಿ, ಇವಾಗ ಅರ್ಧ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಕರೆಕ್ಟ್ ಸಿಗ್ಬೇಕು, ಇದು ನೀರು ನೀರಾಗಿ ಬರಬಾರ್ದು, ಅಂದ್ರೆ ಉಂಡೆ ಮಾಡೋದಿಕ್ಕಾಗ್ಬೇಕು, ಆ ರೀತಿ ಇರಬೇಕು. ನೋಡಿ, ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಓಕೆ, ಇದನ್ನೆಲ್ಲ ಹಾಕೋಬಹುದು. ಎಲ್ಲ ಹಾಕಿದ್ದೀನಿ ನಾನು. ನೆಕ್ಸ್ಟ್ ನಾವು ಇದಕ್ಕೆ ನಮ್ಮ ಬೆಲ್ಲ, ಅರ್ಧ ಕಪ್ಪಿನಷ್ಟು ಬೆಲ್ಲ ಹಾಕೋಬೇಕು. ರುಚಿಗೆ ಇದು ನಾರ್ಮಲ್ ಕರೆಕ್ಟ್ ಇರುತ್ತೆ ಸ್ವೀಟ್. ನಿಮ್ಗೆ ಜಾಸ್ತಿ ಬೇಕಿದ್ರೆ ಮಾತ್ರ ಜಾಸ್ತಿ ಸೇರಿಸ್ಕೊಂಡ್ರೆ ಸಾಕು. ನೋಡಿ, ಇವಾಗ ಅವಲಕ್ಕಿ ಹುಡಿ, ಬಾಳೆಹಣ್ಣು, ಬೆಲ್ಲ ಎಲ್ಲ ಮಿಕ್ಸ್ ಆಗಿದೆ. ನೋಡಿ, ಈ ರೀತಿ ಬೆಲ್ಲ ಯಾವತ್ತು ಲಾಸ್ಟಿಗೆ ಹಾಕೋಬೇಕು, ಮೊದ್ಲೇ ಹಾಕ್ಬಿಟ್ರೆ ಅದು ಪಾಕ ಆಗ್ಬಿಡುತ್ತೆ. ಪಾಕ ಆಗೋದು ಬೇಡ, ಜಸ್ಟ್ ಇದ್ರ ಜೊತೆ ಮಿಕ್ಸ್ ಆದ್ರೆ ಸಾಕು ನಮಗೆ. ನೋಡಿ,
ಈ ರೀತಿ ಇದೆ. ಇವಾಗ್ಲೇ ತಿನ್ನು ಅನ್ಸುತ್ತೆ, ಯಾಕಂದ್ರೆ ಇದೊಂದು ಹಲ್ವಾ ತರ ಬಂದಿದೆ ಇವಾಗ ನೋಡಿ. ಚೆನ್ನಾಗಿದೆ, ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ನೋಡಿ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಬೆಲ್ಲದ ಹುಡಿ ಏನಾದ್ರೂ ಪೀಸ್ ಏನಾದ್ರು ಇದ್ರೆ ಅದು ಚೆನ್ನಾಗಿ ಹುಡಿ ಆಗ್ಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ ನೋಡಿ, ಇದು ರೆಡಿ ಆಗಿದೆ. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೋಡಿ. ಕರೆಕ್ಟ್ ಸಿಕ್ಕಿದೆ, ಇದೇ ರೀತಿ ನಮಗೆ ಬರಬೇಕು. ಓಕೆ, ನೆಕ್ಸ್ಟ್ ಇದನ್ನ ನಾನೊಂದು ಬೌಲಲ್ಲಿ ಹಾಕ್ತಾ ಇದ್ದೀನಿ, ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಇವಾಗ ಇದು ಸ್ವಲ್ಪ ಬಿಸಿ ಬಿಸಿ ಇದೆ, ಫುಲ್ ಆಗಿ ಆರ್ಲೂಬಾರ್ದು, ಒಂದ್ ಸ್ವಲ್ಪ ಅಂದ್ರೆ ಕೈಯಲ್ಲಿ ಮುಟ್ಟೋ ತರ ಇರಬೇಕು ನೋಡಿ. ಇವಾಗ ನಮಗೆ ಕೈಯಲ್ಲಿ ಮುಟ್ಬಹುದು, ಆದ್ರೆ ಬಿಸಿ ಸ್ವಲ್ಪ ಬಿಸಿ ಇದೆ, ಈ ರೀತಿ ಇರಬೇಕು. ಒಂದ್ಸಲ ಕೈಯಲ್ಲೆಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಮ್ಗೆ ಎಷ್ಟು ದೊಡ್ಡ ಉಂಡೆ ಬೇಕೋ ಆ ರೀತಿ ಉಂಡೆ ಮಾಡ್ಕೊಳ್ಳಿ. ಸಣ್ಣ ಉಂಡೆ ಬೇಕಿದ್ರೆ ಸಣ್ಣ ಉಂಡೆ, ದೊಡ್ಡದು ಬೇಕಿದ್ರೆ ದೊಡ್ಡದು, ಆ ರೀತಿ ಮಾಡ್ಬೋದು ನೋಡಿ. ನಾನು ಈ ರೀತಿ ಉಂಡೆ ಮಾಡ್ತಾ ಇದ್ದೀನಿ, ಇಷ್ಟು ದೊಡ್ಡದು ಮಾಡ್ತಾ ಇದ್ದೀನಿ. ಓಕೆ, ನಾನು ಇದರಿಂದ ಎಲ್ಲ ಉಂಡೆ ರೆಡಿ ಮಾಡಿ ತರ್ತೀನಿ ನೋಡಿ. ಇವಾಗ ಒಂದು ಉಂಡೆ ಇಲ್ಲಿ ರೆಡಿ ಆಗಿದೆ ನೋಡಿ. ನಮಗೆ ಟೋಟಲ್ 12 ಉಂಡೆ ಸಿಕ್ಕಿದೆ, ನಮ್ಗೆ ಇದ್ರಲ್ಲಿ ಲಡ್ಡು ಸಿಕ್ಕಿದೆ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಇದಕ್ಕೊಂದು ಕವರ್ ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಅರ್ಧ ಕಪ್ ನಮ್ಮ ಅಕ್ಕಿ ಹುಡಿ ತಗೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಆಮೇಲೆ 1 ಸ್ಪೂನ್ ನಷ್ಟು ಬೆಲ್ಲದ ಹುಡಿನೂ ಹಾಕ್ತಾ ಇದ್ದೀನಿ, ಹುಡಿ ಮಾಡಿಟ್ಟ ಬೆಲ್ಲ. ಸ್ವಲ್ಪ ಅರಶಿನ ಹುಡಿ ಅಂದ್ರೆ ಕಲರಿಗೋಸ್ಕರ ಮಾತ್ರ ಹಾಕ್ಬಿಟ್ಟು ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೋಡ್ಕೊಂಡು ಸೇರಿಸ್ಬೇಕು. ನಾನು ಇವಾಗ ಮೊದಲು ಅರ್ಧ ಕಪ್ ತಗೊಂಡಿದ್ದೀನಿ, ಅದನ್ನ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಅಂದ್ರೆ ನಾನು ಆಲ್ರೆಡಿ ಮೊದಲೇ ಹೇಳಿದ್ದೀನಿ, ನಮ್ಮ ಬಾಲ್ ಅನ್ನು ಕವರ್ ಮಾಡೋದಿಕ್ಕೆ ಇರುವಂತಹ ಬ್ಯಾಟ್ರಿ ಇದು, ಹಿಟ್ಟು ಇದು ನೋಡಿ. ನಾನು ಇವಾಗ ಅರ್ಧ ಕಪ್ ಫುಲ್ ಹಾಕೊಂಡಿದ್ದೀನಿ. ಅರ್ಧ ಕಪ್ ಪುನಃ ಅರ್ಧ ಕಪ್ಪಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಇವಾಗ ನೋಡಿ ನಮ್ಮ ಹಿಟ್ಟು ಇಲ್ಲಿ ರೆಡಿ ಆಗಿದೆ. ಈ ರೀತಿ ಇರ್ಬೇಕು ನೋಡಿ. ಸ್ಪೂನ್ ಅಲ್ಲಿ ಈ ರೀತಿ ಮುಟ್ಟುವಾಗ ಫುಲ್ ಆಗಿ ಕವರ್ ಆಗೋ ತರ ಇರ್ಬೇಕು, ಅಂದ್ರೆ ಜಾರಿ ಬೀಳ್ಬಾರ್ದು, ಆ ತರ ಇರ್ಬೇಕು. ಆಮೇಲೆ ನಾನಿಲ್ಲಿ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ, ತೆಂಗಿನೆಣ್ಣೆ ಉಪಯೋಗಿಸಿರೋದು. ನಾವು ರೆಡಿ ಮಾಡಿಟ್ಟ ನಮ್ಮ ಆ ಉಂಡೆಯನ್ನ ಇದರಲ್ಲಿ ಮುಳುಗಿಸಿ ಫ್ರೈ ಮಾಡ್ಬೇಕು ನೋಡಿ. ಈ ರೀತಿ ಅಂದ್ರೆ ಫುಲ್ ಆಗಿ ಕವರ್ ಆಗ್ಬೇಕು. ಅಂದ್ರೆ ಜಾಸ್ತಿ ಬೇಕಿದವರು ಸ್ವಲ್ಪ ದಪ್ಪ ಹಿಟ್ಟು ಮಾಡಬಹುದು, ಜಾಸ್ತಿ ದಪ್ಪ ಬೇಕಿದ್ರೆ. ಇಲ್ಲ ಅಂದ್ರೆ ಇದು ಲೈಟ್ ಆಗಿ ಕವರ್ ಇರುತ್ತೆ ಈ ರೀತಿ ಮಾಡಿದ್ರೆ. ಈ ರೀತಿ ಹಾಕ್ಬಿಟ್ಟು 2 ಬದಿನೂ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ. ಇಲ್ಲಿ ಫ್ರೈ ಎಲ್ಲ ಆಗಿ ರೆಡಿ ಆಗಿದೆ ನಮ್ಮ ನೇಂದ್ರ ಬಾಳೆಹಣ್ಣಿನಲ್ಲಿ ಮಾಡಿರುವಂತಹ ಒಂದು ಈವ್ನಿಂಗ್ ಸ್ನಾಕ್. ಅಂದ್ರೆ ನಾವು ಸುಕ್ರುಂಡೆ ಅಥವಾ ಸುಕ್ಕಿನುಂಡೆ ನಾವು ಮಾಡ್ತೀವಿ, ಅದೇ ಮೆಥಡ್ ಅಲ್ಲಿ ನಾನಿಲ್ಲಿ ಮಾಡಿರೋದು. ಆದ್ರೆ ತಗೊಂಡಿರುವಂತಹ ಪದಾರ್ಥಗಳು ಮಾತ್ರ ಫುಲ್ ಡಿಫ್ರೆಂಟ್ ಆಗಿದೆ ನೋಡಿ. ಈ ರೀತಿ ಇದೆ. ಅಂದ್ರೆ ಸುಕ್ಕಿನುಂಡೆ ನಾನು ರೆಸಿಪಿ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ನೋಡಿಲ್ಲ ಅಂದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಇದೆ. ಹೊರಗಡೆ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ, ಗರಿ ಗರಿ ಆಗಿರುತ್ತೆ, ಒಳಗಡೆ ಒಳ್ಳೆ ಸಾಫ್ಟ್ ಆಗಿರುವಂತ ನಮ್ಮ ಫಿಲ್ಲಿಂಗ್ಸ್ ಇರುತ್ತೆ ನೋಡಿ. ಈ ರೀತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆನೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.